ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೋಟೆಲ್ ಸ್ಟೈಲಲ್ಲಿ ಸಿಗುವಂತಹ ಕ್ರೀಮಿಯಾಗಿರುವಂತಹ ಮಸ್ತ್ ಈ ಬೇಸಿಗೆ ಕಾಲಕ್ಕಂತೂ ಹೇಳಿ ಮಾಡಿಸಿದಂತಹ ಮೊಸರನ್ನದ ರೆಸಿಪಿಯನ್ನು ಮಾಡಿ ತೋರ್ಸಕತ್ತೀನಿ. ಮೊಸರನ್ನ ಮಾಡೋದಕ್ಕೆ ನಾನು ಇಲ್ಲೇ 1 ಕಪ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ನೀವು ಮನೆಯಾಗ ರೆಗ್ಯುಲರ್ ಆಗಿ ಯಾವ ಅಕ್ಕಿಯನ್ನು ಬಳಸ್ಕೋತಿರಲ್ಲ ಅದೇ ಅಕ್ಕಿಯನ್ನು ಬಳಸ್ಕೊಂಡು ಮಸ್ತಾಗಿರುವಂಥ ರುಚಿಯಾಗಿರುವಂತಹ ಮೊಸರನ್ನವನ್ನು ಮಾಡ್ಕೋಬಹುದು. ತೊಗೊಂಡಿರುವಂತಹ ಅಕ್ಕಿಯನ್ನು ಒಂದು 2 ಸತಿ ಕ್ಲೀನಾಗಿ ತೊಳ್ಕೊಬೇಕು. ಈಗ ನಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ತೊಳೆದು ಇಟ್ಕೊಂಡಿರುವಂತಹ ಅಕ್ಕಿಯನ್ನು ಒಂದು ಕುಕ್ಕರಿಗೆ ಸೇರಿಸ್ಕೊಂಡು ನಾವೀಗ ರೆಗ್ಯುಲರಾಗಿ ಏನು ಅಕ್ಕಿಗೆ ನೀರನ್ನು ಸೇರಿಸ್ಕೋತೀವಿ ಅಂದ್ರೆ 1 ಕಪ್ ಅಕ್ಕಿಗೆ 2 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋತಿತ್ತಂದ್ರೆ ಅದಕ್ಕಿಂತ ಜಾಸ್ತಿ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಇಲ್ಲೇ ರೆಗ್ಯುಲರಾಗಿ 1 ಕಪ್ ಅಕ್ಕಿಗೆ 2 ಕಪ್ ಅಷ್ಟು ನೀರು ಸೇರಿಸ್ಕೋತೀನಿ. ಆದರೆ ಈಗ ಮೊಸರನ್ನದ ಸಲುವಾಗಿನ 1 ಕಪ್ ಅಕ್ಕಿಗೆ 2.5 ಕಪ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಹಂಗೆ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೋಬೇಕು. ಈ ಹಾಲನ್ನು ಸೇರಿಸ್ಕೊಳ್ಳೋದ್ರಿಂದ ಮೊಸರನ್ನ ಹುಳಿ ಆಗೋದಿಲ್ಲ. ಇದು ಮೊಸರನ್ನ ಹುಳಿ ಆಗ್ಲಾರ್ದಂಗೆ ಇರುವಂತಹ ತಡೆಯೋದಕ್ಕೆ ಒಂದು ಭಾಳ ಈಸಿಯಾಗಿರುವಂತಹ ಸಿಂಪಲ್ ಟ್ರಿಕ್ಕ. ನಾನು ಇಲ್ಲೇ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರನ್ನು 3 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಕುಕ್ಕರ್ ತಂಪಾಗೈತಿ. ಅನ್ನನೂ ರೆಡಿ ಆಗೈತಿ. ಈ ಅನ್ನಕ್ಕೆ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳೋದು ಇದಕ್ಕೆ ಜಾಸ್ತಿ ನೀರು ಹಾಕ್ಕೊಂಡು ಮಾಡ್ಕೊಂಡ್ರೆ ಅನ್ನ ಮೆತ್ತಗಾಗ್ತೈತಲ್ಲ ಅಂತ ಅನ್ನಿಸ್ಬಹುದು ನಿಮ್ಗೆ. ಈ ಹಾಲು ಹಾಕ್ಕೊಂಡು ಮಾಡಿದಾಗ ಮೆತ್ತಗಾಗೋದಕ್ಕೆ ನೀರು ಹಾಕ್ಕೊಂಡು ಮಾಡಿದಾಗ ಮೆತ್ತಗಾಗೋದಕ್ಕೆ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರ್ತೈತಿ. ಹಾಲು ಹಾಕ್ಕೊಂಡಾಗ ಭಾಳ ಕ್ರೀಮಿಯಾಗಿ ಬರ್ತೈತಿ. ಹಾಲದಾಗ ಬೇಯ್ದಿರೋ ಅನ್ನಕ್ಕೆ ಮೊಸರು ಸೇರಿಸಿದಾಗ ಅದು ಹೆಂಗೆ ಟೈಮ್ ಹೋಗ್ತೈತಲ್ಲ ಹಂಗಂಗೆ ಹಾಲು ಮೊಸರಾಗಕ್ಕೆ ರೆಡಿಯಾಗಿರ್ತೈತಿ. ಅವಾಗ ನಮಗೇನದು ಹುಳಿ ಅನ್ನೋದು ಬರೋಂಗಿಲ್ಲ ಮೊಸರನ್ನಕ್ಕೆ. ಅದಕ್ಕಾಗಿಯೇ ಹಾಲು ಹಾಕ್ಕೊಂಡು ಮಾಡ್ಕೋಬೇಕು. ರೆಗ್ಯುಲರಾಗಿ ಉಳಿದಿರೋ ಅನ್ನ ಅದಕ್ಕೆ ಮೊಸರು ಕಲಿಸ್ಕೊಂಡು ಮೊಸರನ್ನ ಮಾಡೋಕ್ಕಿಂತ ಸ್ಪೆಷಲ್ಲಾಗಿ ಮೊಸರನ್ನನ ತಿನ್ಬೇಕು ಅಂದ್ಕೊಂಡು ಈ ಮೊಸರನ್ನದ ರೆಸಿಪಿಯನ್ನು ಮಾಡ್ಕೊಂಡು ತಿಂದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಫ್ಲೇವರ್ ಐತಿ ಇದಕ್ಕೆ. ಈಗ ತೊಗೊಂಡಿರುವಂಥ ರೆಡಿಯಾಗಿರುವಂಥ ಅನ್ನನ ಒಂದು ಪಾತ್ರೆಗೆ ತೆಗೆದು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಅನ್ನ ಕಂಪ್ಲೀಟಾಗಿ ತಂಪಾಗಬೇಕು. ಹಂಗೆ ಮೊಸರನ್ನಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಂದು 2 ಚಮಚ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಇಲ್ಲೇ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ ನಾನು. ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ಉದ್ದಿನಬೇಳೆ, ಕಡಲೆಬೇಳೆ ಅಥವಾ ಒಬ್ಬರು ಶೇಂಗಾ ಸೇರಿಸ್ಕೋತಾರೆ, ಒಬ್ಬರು ಗೋಡಂಬಿ ಸೇರಿಸ್ಕೋತಾರೆ. ನಿಮಗೆ ಏನು ಇಷ್ಟ ಆಗ್ತೈತಿ ಅದನ್ನ ಸೇರಿಸ್ಕೋಬಹುದು. ಅದ್ರೊಳಗಿಲ್ಲ ನಾನು ಇಲ್ಲಿ ಉದ್ದಿನಬೇಳೆ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾವು. ಹಂಗೆ ಸ್ವಲ್ಪ ಕರಿಬೇವು, ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆನ ಹಾಕ್ಕೊಂಡು ಎಲ್ಲನೂ ಫ್ರೈ ಆದ್ಮ್ಯಾಗ ಗ್ಯಾಸನ್ನು ಫ್ಲೇಮ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಆದ್ಮ್ಯಾಗ ಒಂದು ಅರ್ಧ ಚಮಚ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ನಾನು ಇಲ್ಲೇ. ಹಿಂಗೆ ಸೇರಿಸ್ಕೊಳ್ಳೋದ್ರಿಂದ ಮೊಸರನ್ನಾಗ ಒಂದು ಭಾಳ ಮಸ್ತ್ ಫ್ಲೇವರ್ ಬರ್ತೈತಿ. ಹಂಗೆ ಇಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಹೋಳಿಗಿಂತ ಕಡಿಮೆನ ಇರುವಂಥ ಕೊಬ್ಬರಿ ತೊಗೊಂಡಿದ್ದೀನಿ. ಮೊಸರನ್ನಕ್ಕೆ ಇದು ಕೊಬ್ಬರಿ ಬೇಕು ಅನಿಸ್ತಿರ್ಬೋದು ನಿಮಗಿಲ್ಲೇ. ಈ ಕೊಬ್ಬರಿಯೊಳಗಿರುವಂತಹ ಕ್ರೀಮಿನೆಸ್ ಅದಕ್ಕೊಂದು ಹಾಲಿಗಿರುವಂತಹ ಸ್ವೀಟ್ನೆಸ್ದಿಂದ ಇದರಿಂದನೂ ಮೊಸರನ್ನ ಹುಳಿ ಬರೋದಿಲ್ಲ. ಹೀಗಾಗಿ ಸ್ವಲ್ಪ ಕೊಬ್ಬರಿ, ಒಂದು ಸ್ವಲ್ಪ ಶುಂಠಿಯನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ 1 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಈ ರಥ ಮಾಡ್ಕೊಳ್ಳೋದ್ರಿಂದ ಮೊಸರನ್ನ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ. ಕೊಬ್ಬರಿ ಇಲ್ಲೇ ಆಪ್ಷನಲ್ ಐತಿ. ನಿಮಗೆ ಇಷ್ಟ ಆಗ್ತಂದ್ರೆ ಸೇರಿಸ್ಕೋಬಹುದು. ಬೇಡ ಬರೀ ಮೊಸರನ್ನ ಸೇರಿಸ್ಕೊಂಡು ಮಾಡ್ತೇನೆ ಅಂದರೂ ಮಾಡ್ಕೋಬಹುದು. ಆದರೆ ಇಲ್ಲಿ ಕೊಬ್ಬರಿ ಬದಲಿಗೆ ಒಂದು 2 ಕಪ್ ಆಗೋಷ್ಟು ಆರಿಸಿಟ್ಕೊಂಡಿರುವಂಥ ಹಾಲನ್ನು ಸೇರಿಸ್ಕೊಂಡು ಮಾಡ್ಕೋಬಹುದು. ನಾವು ಆಗಲೇ ಏನು ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆಯನ್ನು ಕಂಪ್ಲೀಟ್ಲಿ ತಂಪಾಗಿರುವಂತಹ ಅನ್ನಕ್ಕೆ ಸೇರಿಸ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಅನ್ನ ತಂಪು ಮಾಡ್ಕೊಂಡನ್ನ ಸೇರಿಸ್ಕೊರಿ. ಯಾಕಂದ್ರೆ ಅದು ಒಂದು ಸ್ವಲ್ಪ ಬಿಸಿ ಇದ್ದಾಗ ಮೊಸರು ಸೇರಿಸ್ಕೊಂಡ್ರೂ ಅನ್ನ ಒಡೆದಂಗೆ ಆಗಿಬಿಡ್ತೈತದ. ಅದು ಮೊಸರನ್ನದ ರುಚಿನ ಕೆಟ್ಟು ಬಿಡ್ತೈತಿ. ಅದಕ್ಕೆ ಅದು ಕಂಪ್ಲೀಟಾಗಿ ತಂಪು ಆದ್ಮ್ಯಾಗನ ಸೇರಿಸ್ಕೊರಿ. ಒಗ್ಗರಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದ್ಮ್ಯಾಗ ನಾವು ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿ, ಶುಂಠಿ, ಮೊಸರನ್ನ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮೊಸರನ್ನನ ಯಾರಾದರೂ ಗೆಸ್ಟ್ ಬರೋರ್ದಾರ ಅಥವಾ ಮಧ್ಯಾಹ್ನ ನಮಗೆ ಊಟಕ್ಕೆ ಮಾಡ್ಕೊಳ್ಳೋದೈತಂದ್ರೂ ಬೆಳಗ್ಗೆನ ಮಾಡಿಟ್ಕೊಂಡು ಇನ್ನು ತಿನ್ನೋದು ಒಂದು 5 ನಿಮಿಷ ಇರುವಾಗ ಒಂದು ಸ್ವಲ್ಪ ಆರಿಸಿಟ್ಕೊಂಡಿರುವಂಥ 1 ಕಪ್ ಹಾಲನ್ನು ಸೇರಿಸ್ಕೊಂಡ್ರೆ ಮೊಸರನ್ನ ರೆಡಿ ಆಗಿಬಿಡ್ತೈತಿ. ಚಲೋ ಬಿಸಿಲಿಗೆ ತಂಪಾಗಿರುವಂಥ ರುಚಿಯಾಗಿರುವಂಥ ಮೊಸರನ್ನ ಮಾಡ್ಕೊಂಡು ಭಾಳ ಭಾರಿಯಾಗಿ ಎಂಜಾಯ್ ಮಾಡ್ಕೋಬಹುದು ಮಧ್ಯಾಹ್ನದ ಊಟನ. ಇಲ್ಲೇ ಹಂಗೆ 1 ಕಪ್ ಆಗೋಷ್ಟು ಮೊಸರನ್ನ ಸೇರಿಸ್ಕೊಂಡು
1 ಕಪ್ ಆಗೋಷ್ಟು ಹಾಲನ್ನು ಸೇರಿಸ್ಕೊಂಡಿದ್ದೀನಿ, ಆರಿಸಿಟ್ಕೊಂಡಿರುವಂಥ ಹಾಲು. ಆ ವಿಡಿಯೋ ಕ್ಲಿಪ್ ಇಲ್ಲಿ ಮಿಸ್ ಆಗಿದೈತಿ, ಅದಕ್ಕೆ ಹೇಳಕತ್ತಿದ್ದೀನಿ ನಾನು. ಹಂಗೆ ನೋಡ್ಕೊತೀನಿ ಇಲ್ಲಿ ಮೊಸರನ್ನ ಎಷ್ಟು ಚಂದ ಬಂದೈತಂತ. ಈ ಥರ ಕ್ರೀಮಿಯಾಗಿದ್ರಣ ಮೊಸರನ್ನಕ್ಕೆ ಒಂದು ರುಚಿ ಹೆಚ್ಚ. ಇಲ್ಲೇ ಒಂದು ಸ್ವಲ್ಪ ತುರಿದಿಟ್ಕೊಂಡಿರುವಂಥ ಗಜ್ಜರಿನ ಸೇರಿಸ್ಕೊಂಡಿದ್ದೀನಿ. ಹಂಗೆ ಒಂದು ಸ್ವಲ್ಪ ದಾಳಿಂಬ್ರೆ ಸೇರಿಸ್ಕೊಂಡಿದ್ದೀನಿ. ಈ ಟೈಮ್ ಒಳಗೆ ಒಬ್ಬೊಬ್ರಿಗೆ ಹಸಿದು ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿನೂ ಸೇರಿಸ್ಕೋತಾರೆ. ನಿಮಗೆ ಇಷ್ಟ ಆಯ್ತಂದ್ರೆ ನೀವು ಅದನ್ನು ಸೇರಿಸ್ಕೋಬಹುದು. ಇಲ್ಲೇ ಒಂದು ಸ್ವಲ್ಪ ಕೊತ್ತಂಬರಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅದು ಕ್ಲಿಪ್ಪಿಂಗ್ ಮಿಸ್ ಆಗೈತಿ, ಹಾಗಾಗಿ ನಿಮ್ಗೆ ಗೊತ್ತಾಗಲ್ದ. ಇಲ್ಲಿ ನೀವು ಕೊತ್ತಂಬರಿನೂ ಒಂದು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೋಬಹುದು. ನೋಡ್ಬೋದು ನೀವು ಇಲ್ಲೇ ಎಷ್ಟು ಚಂದ ಅನ್ಸಾಕತ್ತೈತೆ ಮೊಸರನ್ನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಈ ರೆಸಿಪಿ ನಿಮಗೆ ಹೆಂಗೆ ಅನಿಸಿತ್ತು ಅಂತ ಖಂಡಿತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ.